ಸಾರ್ವಜನಿಕ ಮಹಾಮಂಡಳದಿಂದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗ ಏನು ಸಾರ್ವಜನಿಕ ಗಜಾನೋತ್ಸವ ನಾಳೆ 9ನೇ ದಿವಸಕ್ಕೆ ವಿಸರ್ಜನೆ ಆಗ್ತಾವು. ಆ ವಿಸರ್ಜನೆ ಆಗೋ ಸಂಬಂಧ ಇಲ್ಲಿ ವಿಶಿಮ್ ಕೆರೆಗೆ ಏನೇನು ವ್ಯವಸ್ಥೆ ಮಾಡ್ಯಾರ, ಏನು ಲೈಟಿಂಗು, ಸ್ವಚ್ಛತಾ ಕಾರ್ಯಕ್ರಮ ಏನೇನು ಮಾಡ್ಯಾರ ಅನ್ನೋದು ನಾವೆಲ್ಲ ಮಹಾಮಂಡಳದಿಂದ ಎಲ್ಲ ಸದಸ್ಯರು ಕೂಡಿ ವೀಕ್ಷಣೆ ಮಾಡಕ್ ಬಂದೀವಿ. ಆದರೂ ಈಗ ಇಲ್ಲಿ ನಮ್ಮ ಸದಸ್ಯರ ಒಬ್ರು ಆದಂತ ಅನಿಲ್ ಅಬ್ಬಿಗಿರಿಯವರು ನಮ್ಮ ರೋಡಿನ ವ್ಯವಸ್ಥೆ ಮತ್ತೆ ಇಲ್ಲಿ ಸೈಡ್ ಇವನ್ ಕಟ್ಟುವುದು, ಗಿಡ ಎಲ್ಲ ತೆಗೆದು ಎಲ್ಲ ಕಾಳಜಿ ವಹಿಸಿ ಮಾಡಾಕತ್ತಾರ. ಆದ್ರೂ ಇಲ್ಲಿಗೆ ನಮ್ಗೆ ಲೈಟಿನ ವ್ಯವಸ್ಥೆ ಒಂದ್ ಸ್ವಲ್ಪ ಕಮ್ಮಿ ಇದ್ದ ಕಾರಣ ಅವ್ರಿಗೆ ಹೇಳಿವಿ, ಸ್ವಲ್ಪ ಲೈಟಿನ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ಆಗ್ಬೇಕು. ಯಾಕಂದ್ರೆ ಕಿಡಿಗೇಡಿಗಳು ಹೆಚ್ಚು ಕಮ್ಮಿ ಆಗ್ಬಾರ್ದು ಇದ್ರಲಿಂದ್ರೆ ಸ್ವಲ್ಪ ಲೈಟಿನ ವ್ಯವಸ್ಥೆ ಆದ್ರೆ ಯಾರು ಏನ್ ಮಾಡ್ತಾರ ಅನ್ನೋದು ಗೊತ್ತಾಗತ್ತೆ. ಮತ್ತೆ ಇನ್ನೊಂದ್ ಏನಂದ್ರ 5 ದಿವಸಕ್ಕೆ 7 ದಿವಸಕ್ಕೆ 9 ದಿವಸಕ್ಕೆ ಮನಿ ಗಣಪತಿ ಏನು ಹೋಗ್ತಿರ್ತಾವ ಅವರಿಗೆ ಕೃತಕ ಹೊಂಡ ಏನ್ ಎಲ್ಲಾ ವಾರ್ಡ್ನಾಗ ಏನ್ ಮಾಡಿರಿ ಅವ್ರಿಗೆ ಸ್ವಲ್ಪ ಅಲ್ಲಿ ಸ್ವಚ್ಛತಾ ಮಾಡಿ ಲೈಟಿಂಗ್ ವ್ಯವಸ್ಥೆ ಮಾಡಿ ಮತ್ತ ಹೂವು ಪ್ಲಾಸ್ಟಿಕ್ ಅದ್ರೊಳಗೆ ಹಾಕ್ಲಾರ್ದಂಗ ನೋಡ್ಕೊಂಡು ಸ್ವಲ್ಪ ಅವರಿಗೆ ಅನುಕೂಲ ಮಾಡಿ ಕೊಡ್ಬೇಕು. ಮತ್ತ ಅವ್ರಿಗೆ ಸ್ವಲ್ಪ ಇನ್ನೊಂದು ಲೈಟ್ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕು ಎಲ್ಲಾ ಕಡೆ ಅಂತ ಹೇಳಿ ಮಾಡಕ್ ಬಂದೀವಿ ಎಲ್ಲ ವಾರ್ಡ್ನಾಗನು ಸಹಿತ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ 2024ನೇ ಸಾಲಿನ ಮಹಾಮಂಡಳದ ಅಧ್ಯಕ್ಷರಾದ ರಾಜಣ್ಣ ಮಲ್ಲಾಡದವರ ನೇತೃತ್ವದಲ್ಲಿ ಇಂದು ಸರ್ವ ಸದಸ್ಯರು ಏನು ವಿಸರ್ಜನೆಯ ವ್ಯವಸ್ಥೆಯನ್ನ ನೋಡ್ಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೆ ಗದಗ ಬೆಟಗೇರಿ ನಗರಸಭೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂತಂದ್ರೆ ನಗರಸಭೆ ಮಾಡುವಂತ ಕೆಲಸದಲ್ಲಿ ಸಾರ್ವಜನಿಕರ ಏನು ಸಹಾಯ ಸಹಕಾರನೂ ಅದು ಬೇಕಾಗಿತ್ತು. ಅವ್ರು ಬಂದು ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ವಿಶೇಷವಾದ ಧನ್ಯವಾದಗಳಿಂದ ಗದಗ ಬೆಟಗೇರಿ ನಗರಸಭೆಯಿಂದ ಅರ್ಪಿಸ್ತೇನೆ. ನಾವು ಗದಗ ಬೆಟಗೇರಿ ನಗರಸಭೆಯಿಂದ ಈ ಬಾರಿ ಏನು ಕಳೆದ ಬಾರಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಈ ಬಾರಿನೂ ಕೂಡ ಅಷ್ಟೇ ಒಂದ್ ಕೈ ಹೆಚ್ಚಿಗೆ ಏನು ಎಲ್ಲರೂ ಅವರು ಸಲಹೆಯನ್ನು ಕೊಟ್ಟಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆ ಹೆಚ್ಚಿಗೆಯನ್ನು ಮಾಡ್ಬೇಕಂತ ಹೇಳಿದ್ದಾರೆ. ಅದನ್ನು ಕೂಡ ಬಹಳ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತೇವೆ. ಮತ್ತು ಸ್ವಚ್ಛತೆಯ ಕಾರ್ಯದಲ್ಲಿ ಏನು ಯಥಾಸ್ಥಿತಿ ಪ್ರತಿ ವರ್ಷ ನಾವು ಮಾಡ್ತಾ ಬಂದಿದ್ದೀವಿ ಅದನ್ನೇ ಮಾಡಿ ಎಲ್ಲರನ್ನೂ ಕೂಡ ಈ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಳ್ಳೆ ರೀತಿಯ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ಏನ್ ಕಳೆದ 4-5 ವರ್ಷದಿಂದ ಈ ಸಾರಿನೂ ಕೂಡ ಅದೇ ರೀತಿ ವ್ಯವಸ್ಥೆಯನ್ನ ಮಾಡಿ ಎಲ್ರಿಗೂ ಒಳ್ಳೆಯ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡ್ಲಿಕ್ಕೆ ಗದಗ ಬೆಟಗೇರಿ ನಗರಸಭೆ ಸಕಲ ಸನ್ನದ್ಧರಾಗಿ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದೆ. ಏನು ಕೃತಕ ಹೊಂಡಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಬಾವಿಯಲ್ಲಿ ಲೈಟ್ ಹಾಕಿದ್ರು ಕೂಡ ಬೆಳಕು ಹತ್ತಾ ಇಲ್ಲ ಅನ್ನೋದನ್ನ ಅದನ್ನ ಇವತ್ತೇ ನಾಳೆ 5ನೇ ದಿನದ ಗಣಪತಿಗಳು ಮನೆ ಗಣಪತಿಗಳು ಹೋಗೋದ್ರಿಂದ ಇವತ್ತೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಎಲ್ಲ ಕಡೆ ಲೈಟ್ ಹತ್ತುವಾಗ ಮಾಡಿ ವಿಸರ್ಜನೆಗೆ ಅನುವನ್ನ ಮಾಡಿಕೊಡ್ಲಿಕ್ಕೆ ಸೂಚನೆಯನ್ನ ಕೊಡಲಾಗುವುದು. ಅದಕ್ಕೆ ಗದಗ ಗಜಾನನ ಮಹಾಮಂಡಳಿಯ ಅಧ್ಯಕ್ಷರ ಆದಿಯಾಗಿ ಸರ್ವ ಸದಸ್ಯರು ಆಗಮಿಸಿ ಈ ನಗರಸಭೆಗೆ ತಮ್ಮ ಸಹಾಯ ಸಹಕಾರ ನೀಡಿದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅನಿಲ್ ಅಬ್ಬಿಗೇರಿ ಅವರು ಏನು ನಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಲಿಕ್ಕೆ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರು ನಮಗೆ ಪ್ರೋತ್ಸಾಹಿಸಿದ್ದಕ್ಕೆ ಧನ್ಯವಾದ ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.